ಕಾಯಿ ಕಡುಬು ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ಈಸಿ ಪೀಸಿ ಚಾನಲ್ನಿಂದ ತಿಳ್ಕೊಳ್ಳೋಣ ಬನ್ನಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ತಾಯಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಕಾಯಿ ಕಡುಬು ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಗಣೇಶ ಹಬ್ಬ ಬರ್ತಾಯಿದೆ, ಎಲ್ರಿಗೂ ಪ್ರಿಯವಾದಂಥ ರುಚಿಯಾದಂಥ ಒಂದು ಸಿಹಿ ಅಂದರೆ ಕಾಯಿ ಕಡುಬು. ಇದನ್ನು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀವಿ ಬನ್ನಿ. ಗಣೇಶನಿಗೆ ಪ್ರಿಯವಾದ ಕಾಯಿ ಕಡುಬು ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಬೆಲ್ಲ ತೊಗೊಂಡಿದ್ದೀನಿ, ಸುಮಾರು 2 ಅಚ್ಚ ಇರೋಂಥ ಬೆಲ್ಲ ಕುಟ್ಟಿ ಇದನ್ನು ನೀರಲ್ಲಿ ಹಾಕಿ ಕರಗಿಸ್ಕೋಬೇಕು. ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ, ಜೊತೆಗೆ ಒಂದು 3ರಿಂದ 4ರಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಹುರಿದಿಟ್ಕೊಂಡಿರೋ ಅಂಥ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ, ಜೊತೆಗೆ ಏಲಕ್ಕಿ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ. ತರಿಯಾಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಳ್ಳೋಣ, ಜೊತೆಗೆ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಇಷ್ಟೇ ನೀರು ಸಾಕು. ಇದನ್ನು ಚೆನ್ನಾಗಿ ಕುದಿಸೋಣ. ಈ ಥರ ಬೆಲ್ಲ ಎಲ್ಲ ಹಿಂಗೆ ಕರಗಿ ಉಂಡೆ ಬೆಲ್ಲನೇ ತೊಗೊಳ್ಳಿ, ಸಾಮಾನ್ಯ ಕಸ ಕಲ್ಲು ಏನು ಇರದಿದ್ದಂಥ ತೊಗೊಳ್ಳಿ. ಈಗ ಇದಕ್ಕೆ ನಾವು ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಎಳ್ಳನ್ನ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಕಾಯಿ ಕಡುಬಿಗೆ ಹೂರಣ ರೆಡಿಯಾಗಿದೆ. ಇದು ಸ್ವಲ್ಪ ಆರಬೇಕು, ಆರಿದಾಗ ಗಟ್ಟಿ ಆಗುತ್ತೆ. ಇದನ್ನು ನಾವು ಅಕ್ಕಿ ಹಿಟ್ಟು ಹಾಳೆಲ್ಲಿ ಮಾಡಿದ್ವಲ್ಲ ಅದರಲ್ಲೇ ಕರ್ಜಿಕಾಯಿ ಥರನೋ ಅಥವಾ ಅದರಲ್ಲಿ ಮೋದಕ ಮೋಲ್ಡ್ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡಿ ಗಣೇಶನ ನೈವೇದ್ಯಕ್ಕೆ ಇಡ್ಬೋದು. ಜೊತೆಗೆ ಕರ್ಜಿಕಾಯಿ ಥರ ಮಾಡಿ ಹಬೆಲ್ಲ ಚೂರು ಬೇಯಿಸ್ಕೊಂಡ್ರೆ ಕಾಯಿ ಕಡುಬು ರೆಡಿ. ಅಕ್ಕಿ ಹಿಟ್ಟಿನಿಂದ ಅಕ್ಕಿ ರೊಟ್ಟಿ ಥರನೇ ಒತ್ತು ರೊಟ್ಟಿ ಥರ ಮಾಡಿಕೊಂಡು ನಾವು ಕಡುಬಿಗೆ ಮೇಲ್ಪದ್ರ ಮಾಡ್ಕೊತಾ ಇದ್ದೀವಿ. 3 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಇದನ್ನು ಒಲೆ ಮೇಲೆ ಕುದಿಯೋಕ್ಕಿಡೋಣ. ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮರಳಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 1/4 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಕುದಿಯೋಕ್ಕೆ ಇಡೋಣ. ನೀರಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1/4 ಲೋಟದಷ್ಟು ಅಕ್ಕಿ ಹಿಟ್ಟಿಗೆ ನೀರು ಹಾಕಿ ಕಲಸಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಹಿಟ್ಟು ಹಾಕಿದ್ದೀವಲ್ಲ ಅದು ಮರಳುತ್ತಿರ್ಬೇಕಾದ್ರೆ ಬಾಕಿ ನಾವು ತೊಗೊಂಡಿರೋ ಅಂಥ 1-2 ಕಪ್ಪಷ್ಟು 2 ಲೋಟದಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಸಾಮಾನ್ಯ ಒತ್ತು ರೊಟ್ಟಿಗೆಲ್ಲ ಮಾಡ್ತಿರಲ್ಲ ಅದೇ ಥರ ಇದನ್ನು ಸ್ವಲ್ಪ ಮುದ್ದೆಗಿಂತ ಗಟ್ಟಿಗಿರಬೇಕು. ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಮಾಡ್ಕೊಳ್ಬೇಕು. ಈ ಥರ ರಾಗಿ ಮುದ್ದೆಗಿಂತ ಗಟ್ಟಿಯಾಗಿ ಚೆನ್ನಾಗಿ ಹಿಟ್ಟು ಬೇಯಿಸ್ಕೊಳ್ಬೇಕು. ಗಂಟಿಲ್ದಂಗೆ ಈ ಥರ ಕೈ ಆಡಬೇಕು. ನೋಡಿ, ಅದಕ್ಕೆ ನಾವು ಹಿಟ್ಟನ್ನು ಮಾಡ್ಕೊಳ್ಬೇಕು. ಇದನ್ನು ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ನಾವು ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಷ್ಟು ಹಿಂಗೆ ತಗೊಂಡು ಹಿಟ್ಟನ್ನ ಕವರ್ ಹಾಕಿ ಸ್ವಲ್ಪ ತುಂಬ ತೆಳ್ಳಗೆ ಬಿಡ ಈ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಾಯಿ ಕಡುಬಿನ ಹೂರಣ ರೆಡಿ ಇದೆ. ಕಾಯಿ ಕಡುಬು ಹೂರಣಕ್ಕೆ ಈಗ ಆರಿದೆ. ಈ ಥರ ಅಕ್ಕಿ ಹಿಟ್ಟನ್ನು ರೊಟ್ಟಿ ಹಿಟ್ಟು ಮಾಡ್ತೀವಲ್ಲ ಒತ್ತು ರೊಟ್ಟಿ ಹಿಟ್ಟು ಆ ಥರ ಸಣ್ಣಗೆ ಮಾಡ್ಕೊಂಡಿದ್ದೀವಿ. ಅದನ್ನು ಇದ್ರೊಳಗೆ ಇಡೋದು ಹಿಂಗೆ. ಇದೇ ಥರ ಇಟ್ಟು ಇದ್ರ ಸಮೇತನೇ ಹಬೆಲಿಡೋಣ. ಹಬೆಲಿಟ್ಟು ಬೇಯಿಸೋಣ. ಯಾವುದೇ ಕಾರಣಕ್ಕೂ ವಿಷಲ್ ಹಾಕೋಕ್ಕೆ ಹೋಗ್ಬೇಡಿ, ಹಾಗೇ ಒಂದು 5ರಿಂದ 10 ನಿಮಿಷ ಬೇಯಿಸ್ಬೇಕು ಇದನ್ನು. ನೋಡಿದ್ರಲ್ಲ ಕಾಯಿ ಕಡುಬು. ಎಲ್ಲರೂ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮನೇಲಿ ನೀವು ಕೂಡ ಟ್ರೈ ಮಾಡಿ.
ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು.